ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ಇವತ್ತಿನ ಈ ವಿಡಿಯೋದಲ್ಲಿ KCET 2026 ವಿದ್ಯಾರ್ಥಿಗಳಿಗೆ ರಿಸಲ್ಟ್ ಬಗ್ಗೆ ಇರುವಂತಹ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂದ್ರೆ ರಿಸಲ್ಟ್ ಯಾವಾಗ ಬರುತ್ತೆ ಏನು ಅಂತ ಹೇಳ್ಬಿಟ್ಟು ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಕೇಳ್ತಾ ಇದ್ರ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅಂಡ್ ಹಾಗೇನು ಸಹ KCET 2026 ಸ್ಟೂಡೆಂಟ್ಸ್ ಈಗ ನಡೀತಿರುವಂತಹ KEA UGCET 2026 ಮಂಥನ್ ಪ್ರೋಗ್ರಾಮ್ಗೆ ಕಂಪಲ್ಸರಿ ಪ್ರತಿಯೊಬ್ಬರು ಅಟೆಂಡ್ ಆಗ್ಬೇಕಾ ಏನು ಅಂತ ಹೇಳಿ ತಿಳಿಸ್ಕೊಡ್ತೀನಿ. ಜೊತೆಗೆ ಈ ಒಂದು ಪ್ರೋಗ್ರಾಮ್ ಇಂದ ಇರುವಂತಹ ಬೆನಿಫಿಟ್ಸ್ ಏನು ಅಂತ ಹೇಳಿ ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ಅಂಡ್ ಹಾಗೇನು ಚಾನಲ್ಗೆ ಲೈಕ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನೋಡಿ, ಒಂದು UGCET 2026 ಮಂಥನ್ ಪ್ರೋಗ್ರಾಮ್ ಬಗ್ಗೆ ಹೇಳ್ತೀನಿ. ಅದಾದ್ಮೇಲೆ ರಿಸಲ್ಟ್ ಬಗ್ಗೆ ಅಪ್ಡೇಟ್ ಅನ್ನು ಆದ್ರೆ ಕೊಡ್ತೀನಿ. ನೋಡಿ, ಇಲ್ಲಿ ಬಂದ್ಬಿಟ್ಟು KEA ಕಡೆಯಿಂದ ಹೊಸದಾಗಿ ಒಂದು ಲಿಂಕ್ ಆದ್ರೆ ಕೊಟ್ಟಿರುವಂತದ್ದು. ಈ ಒಂದು UGCET 2026 ಮಂಥನ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗ್ಬೇಕು ಅಂತ ಅನ್ಕೊಂಡಿದ್ರೆ ಸೊ ನೀವು ಅದಕ್ಕೆ ಬಂದ್ಬಿಟ್ಟು ಇಲ್ಲಿ ಒಂದು ಲಿಂಕ್ ಅನ್ನ ಪ್ರೊವೈಡ್ ಮಾಡಿದ್ದಾರೆ. ಆ ಒಂದು ಲಿಂಕ್ ಮುಖಾಂತರ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಂಡು ಅಟೆಂಡ್ ಆಗ್ಬೇಕಾಗುತ್ತೆ. ಮೊದಲನೇ ಅವರು ನಡೆಸುವಂತಹ UGCET 2026 ಮಂಥನ್ ಪ್ರೋಗ್ರಾಮ್ಗೆ ಪ್ರತಿಯೊಬ್ಬರು ಕಂಪಲ್ಸರಿ ಅಟೆಂಡ್ ಆಗ್ಬೇಕಂತ ಅಂದ್ರೆ ಇಲ್ಲಿ ಯಾವುದೇ ತರಹದ ಮ್ಯಾಂಡೇಟರಿ ಆದ್ರೆ ಇಲ್ಲ. ಈ ಒಂದು ಪ್ರೋಗ್ರಾಮ್ ಅನ್ನ ಏನಕ್ಕೆ ಕಂಡಕ್ಟ್ ಮಾಡಿದ್ದಾರೆ ಅಂತ ಅಂದ್ರೆ ಸೊ ಕೌನ್ಸಿಲಿಂಗ್ ಯಾವ ರೀತಿ ನಡೆಯುತ್ತೆ, ಅದಕ್ಕಿರುವಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನು, ಜೊತೆಗೆ ಈ ವರ್ಷ ಕೌನ್ಸಿಲಿಂಗ್ ಅಲ್ಲಿ ಏನೇನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡ್ತಾರೆ. ಜೊತೆಗೆ ಇಲ್ಲಿ ಏನಾದ್ರು ನಿಮಗೆ ಡೌಟ್ ಇತ್ತು ಅಂತ ಅಂದ್ರೆ ನೀವೊಂದು ಕ್ವಶನ್ ಅನ್ನ ಕೇಳಿದಾಗ ಕೌನ್ಸಿಲಿಂಗ್ ರಿಲೇಟೆಡ್ ಅಥವಾ ನಿಮ್ಗೆ ಈ KCET ರಿಲೇಟೆಡ್ ಏನೇ ಡೌಟ್ ಇರಲಿ ಡೌಟ್ ಅನ್ನ ಕೇಳಿದಾಗ ಅವರು ಕ್ಲಿಯರ್ ಕಟ್ ಆದ್ರೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಪ್ರತಿ ವರ್ಷನೂ ಸಹ ಈ ಒಂದು ಪ್ರೋಗ್ರಾಮ್ಸ್ ಅನ್ನ ಕಂಡಕ್ಟ್ ಮಾಡ್ತಾನೆ ಇರ್ತಾರೆ. ಯಾಕೆ ಅಂತ ಅಂದ್ರೆ ಕೌನ್ಸಿಲಿಂಗ್ ಇಂತೂ ಮುಂಚೆ ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡಿದಾಗ ಅಲ್ಲಿ ತೋರಿಸ್ಕೊಡ್ತಾರೆ, ಎಲ್ಲಾ ತರದ ಒಂದು ಡೆಮೋ ತೋರಿಸ್ಕೊಡ್ತಾರೆ. ಈ ಕೌನ್ಸಿಲಿಂಗ್ ಯಾವ ರೀತಿ ಇರುತ್ತೆ, ಫಸ್ಟ್ ರೌಂಡ್ ಯಾವ ರೀತಿ ನಡೆಯುತ್ತೆ, ಸೆಕೆಂಡ್ ರೌಂಡ್ ಯಾವ ರೀತಿ ನಡೆಯುತ್ತೆ, ಕಾಲೇಜ್ ಸೆಲೆಕ್ಷನ್ ಯಾವ ರೀತಿ ಮಾಡಬೇಕು ಏನು ಅಂತ ಹೇಳ್ಬಿಟ್ಟು ಹೇಳ್ಕೊಡ್ತಾರೆ. ಸೊ ಯಾಕಂತ ಅಂದ್ರೆ ನಿಮ್ಮ ಒಂದು KCET 2026 ಕೌನ್ಸಿಲಿಂಗ್ ಬಂದ್ಬಿಟ್ಟು ಕಂಪ್ಲೀಟ್ಲಿ ಆನ್ಲೈನ್ ಅಲ್ಲಿ ಇರೋದ್ರಿಂದ ಸ್ಟೂಡೆಂಟ್ಸ್ ಸಾಕಷ್ಟು ಮಿಸ್ಟೇಕ್ಸ್ ಅನ್ನ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ಒಂದು ಪ್ರೋಗ್ರಾಮ್ ಅನ್ನ ಕಂಡಕ್ಟ್ ಮಾಡ್ತಾರೆ. ಬಟ್ ಇದು ಯಾವುದೇ ತರಹದ ಕಂಪಲ್ಸರಿ ಆದ್ರೆ ಅಲ್ಲ. ಸೊ ನೀವು ಸ್ಟೂಡೆಂಟ್ಸ್ ಯಾರಾದ್ರೂ ಕೇಳೋದಾದ್ರೆ ನಾವಾಗಿದ್ರೆ ಹೋಗೋದಾ ಬೇಡವಾ ಅಂತ ಅಂದ್ರೆ ಸೊ ನಿಮ್ಮ ಹತ್ರ ಟೈಮ್ ಇದ್ರೆ ಸೊ 100% ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟ್ಸ್ ಹತ್ರ ಟೈಮ್ ಇರುತ್ತೆ. KE ಅವರು ಅಷ್ಟು ಕಷ್ಟಪಟ್ಟು ಕಂಡಕ್ಟ್ ಮಾಡ್ತಿದ್ದಾರೆ ಅಲ್ವಾ, ಪ್ರತಿಯೊಬ್ಬರು ಆದಷ್ಟು ಟ್ರೈ ಮಾಡಿ ನೀವು ಅಟೆಂಡ್ ಆಗಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ಸಾಕಷ್ಟು ಬೆನಿಫಿಟ್ಸ್ ಇರುವಂತದ್ದು. ಕೌನ್ಸಿಲಿಂಗ್ ಟೈಮ್ ಅಲ್ಲಿ ನಿಮಗೆ ತುಂಬಾ ತರದ ಡೌಟ್ಸ್ ಆದ್ರೆ ಬರುತ್ತೆ. ಬಟ್ ಯಾವಾಗ ಈ ಒಂದು ಪ್ರೋಗ್ರಾಮ್ಗೆ ಹೋಗಿ ಬರ್ತೀರಾ ಅವಾಗ ನಿಮಗೆ ಕಂಪ್ಲೀಟ್ಲಿ ಗೊತ್ತಾಗುತ್ತೆ ಕೌನ್ಸಿಲಿಂಗ್ ಈ ರೀತಿ ನಡೆಯುತ್ತೆ, ಕಾಲೇಜ್ ಸೆಲೆಕ್ಷನ್ ನಾನು ಈ ರೀತಿ ಮಾಡಬೇಕು, ಈ ರೀತಿ ಮಾಡಿದ್ರೆ ನನಗೆ ಕಾಲೇಜ್ ಸಿಗುತ್ತೆ, ನಾನು ಯಾವುದೇ ತರದ ಮಿಸ್ಟೇಕ್ಸ್ ಮಾಡೋದಿಲ್ಲ ಅಂತ ಹೇಳ್ಬಿಟ್ಟು ಸೊ ಪ್ರತಿಯೊಬ್ಬರು ಸಹ ಹೋಗಿ. ಇದು ಯಾವ ಡೇಟ್ಸ್ ನಡೀತಿದೆ ಅಂತ ಅಂದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು. ಈವೆಂಟ್ ಡೇಟ್ಸ್ ಬಂದ್ಬಿಟ್ಟು 25/5/2026 to 35/2026 ವರೆಗೂ ಸಹ ನಡೀತಿರುವಂತದ್ದು 5 ದಿನಗಳ ಕಾಲ. ಟೈಮಿಂಗ್ಸ್ ಬಂದ್ಬಿಟ್ಟು 10 ಗಂಟೆಯಿಂದ 6 ಗಂಟೆವರೆಗೂ ನಡೆಯುತ್ತೆ. ಮೋಡ್ ಬಂದ್ಬಿಟ್ಟು ಇನ್ ಪರ್ಸನ್. ಹೂ ಶುಡ್ ಅಟೆಂಡ್ ಅಂತ ಇದೆ. ಆಲ್ CET 2026 ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂಡ್ ಪೇರೆಂಟ್ಸ್. ನೀವು ಅಂಡ್ ಹಾಗೇನು ನಿಮ್ಮ ಪೇರೆಂಟ್ಸ್ ಸಹ ಅಟೆಂಡ್ ಆಗ್ಬೋದು. ಬಟ್ ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಇಲ್ಲಿ ನೋಡಿ ಬುಕ್ ಸ್ಲಾಟ್ ಅಂತ ಕಾಣಿಸ್ತಿದೆ ಅಲ್ವಾ, ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಬಂದ್ಬಿಟ್ಟು ಏನ್ ಮಾಡ್ತೀರಾ, ನಿಮ್ಮ ಒಂದು CET ಅಪ್ಲಿಕೇಶನ್ ನಂಬರ್ ಇರುತ್ತೆ ಅಲ್ವಾ, ಆ ಒಂದು CET ಅಪ್ಲಿಕೇಶನ್ ನಂಬರ್ ಅನ್ನ ಹಾಕಿ ವೆರಿಫೈ ಡೀಟೇಲ್ಸ್ ಕೊಡಬೇಕು. ಇಲ್ಲಿ ಡಿಸ್ಟ್ರಿಕ್ಟ್ ವೈಸ್ ಬುಕಿಂಗ್ಸ್ ನೋಡೋದಾದ್ರೆ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಯಾವ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಬುಕಿಂಗ್ ಆಗಿದಾವೆ ಅಂತ ಹೇಳಿ. ಇದು ಲೈವ್ ಈಗಲೂ ಸಹ ಕೌಂಟ್ ಆಗ್ತಿದೆ. ಈ ನಿಮ್ ಡಿಸ್ಟ್ರಿಕ್ಟ್ ಅಲ್ಲಿ ಎಷ್ಟು ಬುಕಿಂಗ್ಸ್ ಆಗಿದಾವೆ ಏನು ಅಂತ ಹೇಳಿ ನೋಡಿ. ಎಲ್ಲಾ ಒಂದು ಡಿಸ್ಟ್ರಿಕ್ಟ್ಸ್ ಅಲ್ಲೂ ಸಹ ಸ್ಲಾಟ್ಸ್ ಆದ್ರೆ ಖಾಲಿ ಇರುತ್ತೆ, ನೀವು ಹೋಗ್ಬೋದು. ಆಗಿರುತ್ತೆ ರಿಮೈನಿಂಗ್ ಸೀಟ್ಸ್ ಸಹ ಇಲ್ಲಿ ನಿಮಗೆ ತೋರಿಸ್ತವೆ. ಸೊ ನೀವು ಹೋಗ್ಬೋದು. ಯಾವುದೇ ತರದ ನಿಮ್ಗೆ ಬುಕಿಂಗ್ ಅಲ್ಲಿ ಬಂದ್ಬಿಟ್ಟು ಜಾಸ್ತಿ ಆಗ್ಬಿಟ್ಟಿದೆ ಅನ್ನುವಂಥದ್ದು ಏನಿಲ್ಲ. 5 ದಿನ ಟೈಮ್ ಇದೆ. ಜಸ್ಟ್ ನಿಮ್ಮ CET ಅಪ್ಲಿಕೇಶನ್ ನಂಬರ್ ಅನ್ನ ಎಂಟರ್ ಮಾಡಿ ವೆರಿಫೈ ಡೀಟೇಲ್ಸ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ಅಲ್ಲಿ ನಿಮಗೆ ತೋರಿಸುತ್ತೆ ನಿಮ್ಮ ಒಂದು ಡಿಸ್ಟ್ರಿಕ್ಟ್ ಕಾಲೇಜನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನಿಮ್ಗೆ ಹತ್ರ ಇರುವಂತಹ ಕಾಲೇಜನ್ನ ಟೈಮಿಂಗ್ಸ್ ಅನ್ನ, ಜೊತೆಗೆ ನೀವು ಒಬ್ಬರೇ ಹೋಗ್ತೀರಾ ಅಥವಾ ನಿಮ್ಮ ಪೇರೆಂಟ್ಸ್ ಅನ್ನ ಕರ್ಕೊಂಡು ಹೋಗ್ತೀರಾ ಏನೋ ಅಂತ ಅಲ್ಲಿ ಮೆನ್ಷನ್ ಮಾಡಿ ಸ್ಲಾಟ್ ಅನ್ನ ಬುಕ್ ಮಾಡ್ಕೊಳ್ಳಿ. ಸ್ಲಾಟ್ ಬುಕ್ ಮಾಡ್ಕೊಂಡಿದ್ದಾದ್ಮೇಲೆ ಕನ್ಫರ್ಮೇಶನ್ ಅಲ್ಲಿ ನಿಮಗೆ ತೋರಿಸುತ್ತೆ. ಆ ಒಂದು ಕನ್ಫರ್ಮೇಶನ್ ಅನ್ನ ತಗೊಂಡು ಹೋಗಿದ್ದೀರಾ ಅಂತ ಅಂದ್ರೆ ಯಾವ ಒಂದು ಅಡ್ರೆಸ್ ಕೊಟ್ಟಿದ್ದಾರೋ ಅಲ್ಲಿಗೆ ಹೋದಾಗ ನಿಮ್ಗೊಂದು QR ಕೋಡ್ ಇರುತ್ತೆ. ಆ ಒಂದು ಕನ್ಫರ್ಮೇಶನ್ ಲೆಟರ್ ಅಲ್ಲಿ ಆ QR ಕೋಡ್ ಅನ್ನ ತೋರಿಸಿ ನೀವು ಒಂದು ಪ್ರೋಗ್ರಾಮ್ ಆದ್ರೆ ಅಟೆಂಡ್ ಆಗ್ಬೋದು ಆಗಿರುತ್ತೆ. ಓಕೆನಾ. ಸೊ ಈ ರೀತಿಯಾಗಿರುವಂತದ್ದು ಇದು ಯಾವುದೇ ತರದ ಕಂಪಲ್ಸರಿ ಅಲ್ಲ. ಬಟ್ ಆದಷ್ಟು ಸ್ಟೂಡೆಂಟ್ಸ್ ಎಲ್ಲರೂ ಸಹ ಅಟೆಂಡ್ ಆಗೋದಕ್ಕೆ ಟ್ರೈ ಮಾಡಿ. ಅಂಡ್ ನೆಕ್ಸ್ಟ್ ಇನ್ನೊಂದೇನು ಅಂತ ಅಂದ್ರೆ ಈಗ ನಾವು ಇಂಪಾರ್ಟೆಂಟ್ ಅಪ್ಡೇಟ್ ರಿಸಲ್ಟ್ ಬಗ್ಗೆ ಬರೋದಾದ್ರೆ ಈಗ ನಮ್ಗೆ ಮೇ ಲಾಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಬರ್ಬೇಕಿತ್ತಲ್ವಾ. ಯಾಕೆ ಮೇ ಲಾಸ್ಟ್ ವೀಕ್ ಅಲ್ಲಿ ರಿಸಲ್ಟ್ ಬಂದಿಲ್ಲ ಅಂತ ಅಂದ್ರೆ ನೋಡಿ, ಮೇ ಲಾಸ್ಟ್ ವೀಕ್ ಅಲ್ಲಿ 100% ಆಗಿ ರಿಸಲ್ಟ್ ಬರ್ತಿತ್ತು. ಯಾಕೆ ಬಂದಿಲ್ಲ ಅಂತ ಅಂದ್ರೆ ಅಗ್ರಿ ಪ್ರಾಕ್ಟಿಕಲ್ ಎಕ್ಸಾಮ್ದು ಹಿರಿಯೂರಲ್ಲಿ ಏನಾದ್ರೆ ಒಂದು ಇಶ್ಯೂ ಆಯ್ತು, ಅದರಿಂದ ಬಂದಿಲ್ಲ. ಈಗ ಅಲ್ಲಿ ಮತ್ತೆ ರೀ ಎಕ್ಸಾಮ್ ಆದ್ರೆ ನಡೀತಿರುವಂತದ್ದು. ನಿಮ್ಗೆ ಎಕ್ಸ್ಪೆಕ್ಟೆಡ್ ಅನ್ನೋದಕ್ಕಿಂತ ಎಕ್ಸಾಕ್ಟ್ ಡೇಟ್ ಯಾವ ಡೇಟ್ ಒಳಗಡೆ ಬರ್ಬೋದು ಅಂತ ಅಂದ್ರೆ ಈಗ ಹಿರಿಯೂರಲ್ಲಿ ಬಂದ್ಬಿಟ್ಟು ಪ್ರಾಕ್ಟಿಕಲ್ ಎಕ್ಸಾಮ್ ಜೂನ್ 1ನೇ ತಾರೀಕಿದೆ. ಜೂನ್ 2ನೇ ತಾರೀಕಿಗೆ ರಿಸಲ್ಟ್ ಅನ್ನ ಅನೌನ್ಸ್ ಮಾಡ್ತಾರಂತೆ. ಜೂನ್ 2ನೇ ತಾರೀಕು ರಿಸಲ್ಟ್ ಅನೌನ್ಸ್ ಮಾಡಿದ ಆದ್ಮೇಲೆ ಅಲ್ಲಿಂದ ನೆಕ್ಸ್ಟ್ ಏನಾಗುತ್ತೆ ಅಂತ ಅಂದ್ರೆ ಯೂನಿವರ್ಸಿಟೀಸ್ಗೆಲ್ಲ ಸಹ ರಿಸಲ್ಟ್ ಅನ್ನ ಹೋಗುತ್ತೆ, ರಿಸಲ್ಟ್ ಅನ್ನ ಸಬ್ಮಿಟ್ ಮಾಡ್ತಾರೆ. ಅದಾದ್ಮೇಲೆ ನೆಕ್ಸ್ಟ್ ನಿಮ್ಗೆ KCET 2026 ಇಮಿಡಿಯೇಟ್ ಆಗಿ ರಿಸಲ್ಟ್ ಆದ್ರೆ ಅನೌನ್ಸ್ ಮಾಡ್ತಾರೆ. ಜೂನ್ 10ನೇ ತಾರೀಕು ಒಳಗಡೆ KCET 2026
2026 ರಿಸಲ್ಟ್ 100% ಆಗಿ ಬರುತ್ತೆ. ಸೊ ಸ್ಟೂಡೆಂಟ್ಸ್ ಯಾರನ್ನು ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಬಂದ್ಬಿಟ್ಟು ಜೂನ್ 10ನೇ ತಾರೀಕು ಒಳಗಡೆ ರಿಸಲ್ಟ್ ಬರುತ್ತೆ. ಹೌದು, ಸ್ವಲ್ಪ ಡಿಲೇ ಆಯ್ತು, ಬಟ್ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅಲ್ಲಿ ಆ ರೀತಿಯಾಗಿ ಒಂದು ಇಶ್ಯೂ ಆಗಿದ್ರಿಂದ ನಿಮಗೆ ಬಂದ್ಬಿಟ್ಟು ನಿಮ್ಮ ಒಂದು KCET 2026 ರಿಸಲ್ಟ್ ಜೂನ್ 10ನೇ ತಾರೀಕು ಒಳಗಡೆ ಬರುತ್ತೆ. ಅಲ್ಲಿ ನಿಮಗೆ ಗೊತ್ತಾಗುತ್ತೆ ಜೂನ್ 5 ಇಲ್ಲ ಅಂತಂದ್ರೆ ಜೂನ್ 6 ಈ ಒಂದು ಟೈಮಲ್ಲಿ ಗೊತ್ತಾಗುತ್ತೆ ಯಾವ ಡೇಟ್ಗೆ ಎಕ್ಸಾಕ್ಟ್ ಬರುತ್ತೆ ಏನು ಅಂತ ಹೇಳ್ಬಿಟ್ಟು. ಇಲ್ಲ ಅಂತಂದ್ರೆ ಜೂನ್ 3ನೇ ತಾರೀಕು ಬಂದ್ರೂ ಸಹ ಆಶ್ಚರ್ಯ ಪಡುವಂತದ್ದು ಏನಿಲ್ಲ. ಸೊ ನಿಮಗೆ ಜೂನ್ 10ನೇ ತಾರೀಕು ಒಳಗಡೆ KCET 2026 ರಿಸಲ್ಟ್ ಆದ್ರೆ ಬರುತ್ತೆ. ನಿಮಗೆ ಕೌನ್ಸಿಲಿಂಗ್ ರಿಲೇಟೆಡ್ ಏನೇ ಡೌಟ್ ಇರಲಿ ಕಮೆಂಟ್ ಬಾಕ್ಸ್ ಮುಖಾಂತರ ಕಮೆಂಟ್ ಅನ್ನ ಮಾಡಿ, ಖಂಡಿತವಾಗ್ಲೂ ಸಹ ರೆಸ್ಪಾನ್ಸ್ ಮಾಡ್ತೀನಿ. ಇದು ಇವತ್ತಿನ ಮಾಹಿತಿ ಆಗಿತ್ತು. ಮುಂದೆ ಎಲ್ಲ ರೀತಿಯ ಹೆಚ್ಚಿನ ಅಪ್ಡೇಟ್ಸ್ ಜೊತೆಗೆ ಸಿಗ್ತಾ ಇರೋಣ. ಅಲ್ಲಿಯ ತನಕ ಟೇಕ್ ಕೇರ್ ಅಂಡ್ ಕೀಪ್ ವಾಚಿಂಗ್ ಮಹಿ ಮಾಸ್ಟರ್ಸ್ ಫಾರ್ ಮೋರ್ ಅಪ್ಡೇಟ್ಸ್.